ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನೀಲ್ ಗೌಡ. ನನ್ನ ಮತ್ತೊಂದು ಲಾಗೆ ಎಲ್ರಿಗೂ ವೆಲ್ಕಮ್ ಹೇಳ್ತಿದ್ದೀನಿ. ಇವತ್ತಿನ ದಿನಚರಿ ಹೇಗಿರುತ್ತೆ ನೋಡೋಣ ಬನ್ನಿ. ಹಿಂಗೆ ಸೂರ್ಯಂಗೆ ಒಂದು ನಮಸ್ಕಾರ ಹೊಡ್ಕೊಂಡು ಈಗ ಎಲ್ಲ ಕೆಲಸ ಶುರು ಮಾಡೋಕೆ ಹೊಡ್ತಾ ಇದ್ದೀನಿ ಹೋಟ್ಲಿಗೆ. ಒಂಥರ ನಿದ್ದೆ ಹಾಕೋ ಒಂಥರ ನಿದ್ದೆ ಎಳಿತೈತಿ. ಇನ್ನೂ ಸ್ವಲ್ಪ ಈಗೆಲ್ಲ ಕೆಲಸ ಶುರು ಮಾಡೋಣ. ಕಾಯಿನ್ ಇಸ್ಕೊಳ್ಳೋಣ ಅಂತ ಬಂದೆ. ಇಲ್ಲಿ ಯಾರೂ ಇಲ್ಲ. ಇವ್ರದ್ದು ಇಲ್ಲೊಂದು ಮನೆ ಅಲ್ಲೊಂದು ಮನೆ ಐತೆ. ಮೇ ಬಿ ಅಲ್ಲಿರ್ಬೋದೇನೋ, ನೋಡ್ಬೇಕು. ಇವಾಗ ಕೆಲಸ ಕರೆಕ್ಟಾಗಿ ಆಯ್ತಾ ಇದೆ ಸರಿ. ಏನೋ ಟೈಮ್ ಆಗ್ಬಿಟ್ರೆ ಹಿಂಸೆ. ಮನೆ ಕಟ್ತಾವ್ರು ನೋಡಿ. ಬೆಳಗ್ಗೆ ನೀರೆಲ್ಲ ಹಾಕಿ ಚೆನ್ನಾಗಿ ಕ್ಯೂರಿಂಗ್ ಮಾಡ್ತಾವ್ರೆ. ಇಲ್ಲೆಲ್ಲ ಇರ್ತಾರೆ ಅಂದ್ಕೊಂಡೆ, ಇಲ್ಲೂ ಇಲ್ವಲ್ಲಪ್ಪ. ಈಗ ಅಲ್ಲಿ ಹೋಗ್ಬೇಕು ಅನ್ಸುತ್ತೆ. ಅಲ್ಲಿ ಹೋಗಿ ಇಸ್ಕ ಬರೋದು. ಇನ್ನೊಂದು ಮನೆ ಇದೆ, ಅಲ್ಲಿಗೆ ಹೋಗ್ತಿದ್ದೀನಿ ಕಾಯಿಸ್ಕೊಬರಕ್ಕೆ. ಇವಾಗ ಇಲ್ಲ ಜಾಗ ಆಯ್ತಾ ಹೋಗಕ್ಕೆ ಆ ಕಡೆಗೆ? ಇಲ್ಲೆಲ್ಲ ಈ ಕಡೆ ಇಲ್ಲಲ್ಲ. ಹಾಂ, ಹೋಗಕ್ಕೆ ಜಾಗ ನೀನಲ್ಲಪ್ಪ. ಇದು ಒಳಗಡೆ ಹೋಗ್ಬೇಕಪ್ಪ. ಅಷ್ಟು ಕಾಯಿನ್ ಈಸ್ ಮಾಡಿಕೊಳ್ಳೋಣ ಅಂತ ಅನ್ಕೋತೀನಿ, ಆಗೋದೇ ಇಲ್ಲ. ಅಲ್ಲೇ ಅವ್ರ ಅಮ್ಮವ್ರ ಮನೆ, ಇಲ್ಲಿ ಅವ್ರ ಮಗಳ ಮನೆ ಇರೋದು. ಇವಾಗ ಕೈಲಿದ್ರೆ ಹೆಂಗೋ ಸರಿ, ಇಲ್ಲ ಮತ್ತೆ ತಲೆನೋವು. ಹಿಂಗೆ ತಿರುಗ್ಬಿಟ್ಟು ಹಿಂಗೆ ಟೈಮ್ ವೇಸ್ಟ್ ಆಗಿಬಿಟ್ರೆ ಬೇಜಾರಾಗೋಯ್ತದೆ. ಕೆಲಸಗಳು ಟೈಮ್ ಆಗೋಯ್ತವೆ. ಕಾಯಿನು ಇಲ್ಲಿ ಎಲ್ಲೂ ಮುಂಚೆ ಜಾಗ ಐತಿ ಇಲ್ವಲ್ಲ ಈಗ? ಕಾಯಿನ್ ಈಸ್ಕೊಂಡು ಐತಿ. ಇವಾಗ ಹಿಂಗೈತೆ ನೋಡಿ. ಹೆಂಗೆ ಅವಳು ಫುಲ್ಲು ಇದಾಕ್ಬಿಟ್ಟವ್ರು. ಮೋಲ್ಡ್ ಹಾಕ್ಬಿಟ್ಟು ಕೆಳಗಡೆ ಹಾಕ್ತಾರಲ್ಲ, ದುಡ್ಡು ಎಲ್ಲಿ ಮಾಡೋರೆ ಅವರು. ಏನು ಮನೆ ಕಟ್ತಾರಲ್ಲ, ಇರೋ ಮನೆಗಿರೋ ಮಾಡ್ಸೋಕ್ಕೆ ಆಯ್ತಲ್ಲ ನಮಗೆ. ಹಿಂಗೆ ಸುತ್ಕೊಂಡೇ ಟೈಮ್ ಆಗೋಯ್ತದೆ. ಟೈಮು ಒಂಥರ 4:20 ಇದ್ದಂಗೆ. ಪ್ಲ್ಯಾನಿಂಗಲ್ಲಿ ಮಾಡ್ತಾಯಿರ್ತೀವಿ. ಇಷ್ಟರೊಳಗಡೆ ಇನ್ನೇನೋ ಕಾಯಿನ್ ಇದ್ದಿದ್ರೆ ನೀರು ಹಿಡ್ಕೊಂಡು ಹೋಟ್ಲ್ ಹತ್ರ ಹೋಗಿ ಚಿಕನ್ ತಗೋಬರ್ತಿದ್ದೆ. ಅಲ್ಲಿ ಟಕ ಅಂತ ತುಂಬ್ಕೊಂಡು ಹೋಗೋಣ. ನೀರು ಹಿಡ್ಕೊಂಡು ಆಯ್ತು. ಇವಾಗ ಏನೋ ಅಂಟಿಸ್ಬಿಟ್ಟ ನೋಡಿ, ಯಾಕೋ ಗೊತ್ತಿಲ್ಲ. ಹಿಡ್ಕೊಂಡು ಆಯಿತು. ಇವಾಗ ಹೋಗ್ಬೇಕು. ಮತ್ತು 2 ಕ್ಯಾನ್ ಸಾಕು ನೀರು. ಇಲ್ಲಿ ಮಳೆಗಾಲ ಗೊತ್ತೇ ಇಲ್ವಲ್ಲ. ಇದೇನು ಮಾಡೋಣ ಗೊತ್ತಿಲ್ಲ. ಇಲ್ಲೇ ಬಿದ್ದೈತೆ. ಎಸಿಬೇಕತ್ತಾಗೆ ಸುಮ್ಮನೆ. ಇಲ್ಲಿ ನೋಡಿ, ಸುಮ್ಮನೆ ಎಲ್ಲ ತುಂಬ್ಕೊಬಿಟ್ಟವೆ. ಇಲ್ಲಿ ಸುಮ್ಮನೆ ಅವು ಇವು ಸಣ್ಣ ಪುಟ್ಟವ ಹಾಕ್ಕೊಂಡು ನಮ್ಮ ಗ್ಯಾರೇಜಲ್ಲಿ ಬೇರೆಲ್ಲೇನೋ ಹಾಕವನೆ. ಇನ್ನೂ ಒಂದಿರಲಿ, ಏನಕ್ಕಾರ ಆಗುತ್ತೆ.
ಗೋಬಿ ಕಡ್ಡಿನೂ ಆಯ್ತಲ್ಲಪ್ಪ ಸ್ಟಿಕ್ಕು. ಗೋಬಿ ಕಡ್ಡಿನೂ ಮಡಿಕೊಂತಿದ್ದೀನಿ ಇಲ್ಲಿ. ಈಗ ಹೋಗ್ಬಿಟ್ಟು ಹೋಟ್ಲು ತಕ್ಕೆ ಚಿಕನ್ ಎತ್ಕೊಂಡು ಹೋಗಿ ಚಿಕನ್ ತಂದ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಾಗದೆ. ಒಂದು ಕೋಸು ಒಂದು ತಗೊಬರ್ಬೇಕು. ಕೋಸು ಖಾಲಿ ಆಗಿತ್ತು, ಕೋಸು ತಗೊಬಂದು ಕಟ್ ಮಾಡಬೇಕು. 11 ಗಂಟೆಗೆ ಹೊರಡೋಣ ಅಂದ್ಕೊಂಡು ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ದಿನಚರಿ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ. ನೀವು ಏನು ಕೆಲಸ ಮಾಡ್ತೀರಾ ಡೈಲಿ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಮ್ಮ ಮೇಲೆ. ನಮ್ಮ ಲೇಔಟಲ್ಲಿ ಗುರು ಎಲ್ಲ ಬೀದಿಲೂ ಮನೆ ಕಟ್ತಾರೆ ಹೋಗೋತ್ತಾಗಿ. ಯಪ್ಪ ಅದೇ ಮನೆಗಳು ಹಿಂಗೆ ಹೇಳ್ತಾವೆ ಅಂದರೆ, ಆದರೆ ಬಾಡಿಗೆ ತುಂಬ ಜಾಸ್ತಿ ಗುರು ನಿಜವಾಗ್ಲೂ. ಮುಂಚೆ 2 BHK ಎಲ್ಲ ಬರೀ 7,000 ಇತ್ತು, 1 BHK 4,000 ಇತ್ತು. ಈಗ 1 BHK 7,000, 2 BHK 12,000 ಮಾಡಿ ಇಟ್ಟವ್ರೆ. ಏನಕ್ಕೆ ಅಂದರೆ ಹೈವೇ ಪಕ್ಕ ಐತೆ, ಇಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲ ಐತೈತೆ, ಇಂಡಸ್ಟ್ರಿಯಲ್ ಏರಿಯಾ ಬೇರೆ ಅಲ್ವಾ. ಸುಮ್ಮನೆ ಏನಷ್ಟು ಬಾಡಿಗೆ ಇಟ್ಟರು ಈಗ ಹೆಂಗಪ್ಪ ಜೀವನ ಮಾಡೋದು ಕಷ್ಟ. ಮುಂದೆ ಈಗ ಹೋಟ್ಲು ತಕ್ಕ ಹೋಗಿ ಬೈಕ್ ಎತ್ಕೊಂಡು ಹೋಗೋಣ ಚಿಕನ್ ತಗೊಬರೋಕ್ಕೆ. ಮಶ್ರೂಮ್ ಆಯ್ತಾ? 3 ಮಶ್ರೂಮ್ ಕೊಡಂಗೆ. ಕೋಸ್ತು ಸಾಕ 3 ಇನ್ನೆರಡು ಹಾಕಲ್ಲ. ಅವೇ ಬೇಡ ಸಾಕು, ಅವೇ ಜಾಸ್ತಿ ಐತವೆ. ಮನೆಗೆ ಹೋಟ್ಲಿಗೆ ಎಲ್ಲಿ ಬಳಸ್ತೀವಿ. ಸಿಗರೇಟ್ ಆಯ್ತಾ? ಕೋಸು ಯಾವುದೂ ಬದಿಲ್ಲ ಸಿಗರೇಟು, ಯಾವುದೂ ಇಲ್ಲ. ಎಷ್ಟು ಹೇಳವ ಗುರು? ಬೆಳಗ್ಗೆ ನನ್ನ ಬೈಕ್ ಪೆಟ್ರೋಲ್ ಖಾಲಿ ಆಗೋಗಿತ್ತು. ಇಲ್ಲೇ ನಮ್ಮ ಸರ್ಕಲಲ್ಲೇ ಬಂಕ್ ಐತೆ, ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲೇ ಚಿಕನ್ ಅಂಗಡಿ ಹತ್ರ ಪಾತ್ರೆ ಮಡಗಿದೆ. ಹಂಗೆ ಚಿಕನ್ ಎತ್ಕೊಂಡು ಹೋಗೋಣ ಅಂತ ಹಂಗೆ ಚೌಕ ಎತ್ಕೊಂಡು ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಬಂದೆ. ಪಾಪ ಇಲ್ಲಿ ಏನಾಗ್ಬಿಟ್ಟೈತೆ ನೋಡಿ, ಬ್ರಿಡ್ಜ್ ಮೇಲ್ಗಡೆ ಪುಣ್ಯಾತ್ಮ ಯಾರೋ, ಅದು ದೊಡ್ಡ ಗಾಡಿ ಟೊಯೋಟಾ ಕಾರ್ ತುಂಬ ಗಾಡಿಗಳಿವು, ಏನೋ ಪ್ರಾಬ್ಲಮ್ ಆಗೈತೆ. ಸರ್ವಿಸ್ ರೋಡಿಂದ ಎತ್ಕೊಂಡು ಗೊತ್ತಾಗೈತೆ. ನಾನು ಚೂರು ಇಲ್ಲಿ ಬ್ರಿಡ್ಜ್ ಮೇಲ್ಗಡೆ ಸೈಡ್ಗೆ ಎಳೆದು ನಿಲ್ಲಿಸ್ಬಿಡೋ ಅಂತ ಬಂದವನೇ, ಅದು ಇಲ್ಲಿಗೆ ಬಂದು ಸ್ಟಾಪ್ ಆಗ್ಬಿಟ್ಟೈತೆ ನೋಡಿ. ಇಷ್ಟ ಅಗಲ ಜಾಗದಲ್ಲಿ ಎಷ್ಟು ಉದ್ದ ಐತೆ ಒಳ್ಳೆ, ಇಲ್ಲಿ ಆ ಮೂಲೆಯಿಂದ ಈ ಮೂಲೆ ಗಂಟೆ ಐತೆ, ಇಷ್ಟೇ ಅಗಲ ಜಾಗ ಇರೋದು. ಇಲ್ಲಿ ಬೇರೆ ಕೆಲವೊಬ್ರು ಯೂಟರ್ನ್ ತಗೊಳಕ್ಕೆ ಬರ್ತಾರೆ, ದೊಡ್ಡ ದೊಡ್ಡಗಳಲ್ಲಿ ಆಗಲ್ಲ, ಫುಲ್ ಜಾಮ್ ಆಗಿ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಅವ್ನು ಬೇರೆ ಹೋಗಿದ್ದಾನೆ ಮೆಕ್ಯಾನಿಕಲ್ ಕರ್ಕೊಬರೋಣ ಅಂತ. ಸರಿ ಅಂತ ನಾನು ಚಿಕನ್ ಎತ್ಕೊಂಡು ಹೋಟ್ಲು ಕಡೆಗೆ ಹೋದೆ. ಇವತ್ತು ಬೆಳಗ್ಗೆ ಟಿಫನು ಹಂಗೆ ಬಿಸಿ ರಾಗಿ ಮುದ್ದೆ ಇಟ್ಟು ಚಿಲ್ಲಿ ಚಿಕನ್ ಗ್ರೀನ್ ಮಸಾಲ ಒಂದು ಮೊಟ್ಟೆ ಹಾಕೊಂಡು ತಿಂದೆ. ಮನೆಯಿಂದ ಬಂದ್ಬಿಟ್ಟು ಅಪ್ಪದ ಬೆಸ್ಟ್ ಕಳಿಸ್ದೆ. ಇವತ್ತು ಬಿಸ್ನೆಸ್ಸೇ ಇಲ್ಲ, ಬೇಜಾರೈತೈತೆ. ಇವತ್ತು ಹೆಂಗೋ ಸ್ವಲ್ಪ ಚೆನ್ನಾಗಿ ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡೆ. ಏನು ಮಾಡೋದು, ಬಿಸ್ನೆಸ್ ಇಲ್ಲ. ಶುಕ್ರವಾರ ಇವತ್ತು ಆಗಬೇಕಿತ್ತು, ಏನು ಮಾಡೋಕ್ಕಾಗಲ್ಲ. ಕಸ ತೊಳೆದು ನೀರು ಹಾಕಿ ಅಲ್ಲೇನೋ ಮಧ್ಯಾಹ್ನ ಊಟ ಸ್ವಲ್ಪ ಕಡಿಮೆ ಆಯಿತು. ಅಲ್ಲಿ ಅನ್ನಪ್ರಸಾದ ಮಾಡ್ತಿದ್ರು, ಅದಕ್ಕೇ ಎಗ್ ರೈಸ್ಗೆ ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ. ಈರುಳ್ಳಿ ನಿಂಬೆಹಣ್ಣು ಕಟ್ ಮಾಡಿ ಈಗಲ್ಲಿ ಮಡಿಕೋಬೇಕು. ಕಟ್ ಮಾಡ್ಕೊಂಡಿದ್ದೀನಿ. ನಿಂಬೆಹಣ್ಣು ಒಂದಿಷ್ಟು, ಈರುಳ್ಳಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ನೀವೇನೇ ಹೇಳಿ ಕಬಾಬ್ಗೆ ಎಗ್ ರೈಸ್ಗೆ ಕಬಾಬ್ಗೆ ನಿಂಬೆಹಣ್ಣು ಹಿಂಡ್ಕೊಂಡು ಅದ್ರ ಪಕ್ಕದಲ್ಲಿ ಈರುಳ್ಳಿ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಟೇಸ್ಟೇ ಬೇರೆ. ಉತ್ತರ ಕರ್ನಾಟಕ ಸೈಡ್ ಹೇಳ್ತಾರಲ್ಲ ಉಳ್ಳಾಗಡ್ಡಿ, ಇಲ್ಲಿ ಉತ್ತರ ಕರ್ನಾಟಕದವರೆಲ್ಲ ಬರ್ತಾರಲ್ಲ, ಅವ್ರು ಹೇಳ್ತಾರೆ ಅಣ್ಣ ಉಳ್ಳಾಗಡ್ಡಿ ಕೊಡಿ ಅಂತ. ನಾನು ಸ್ಟಾರ್ಟಿಂಗಲ್ಲಿ ಈ ಉಳ್ಳಾಗಡ್ಡಿನ ಅರ್ಥನೇ ಇರ್ತಿಲ್ಲ, ಇವ್ರೇನು ಹೇಳ್ತವ್ರೆ ಉಳ್ಳಾಗಡ್ಡಿ ಅಂತಾರಲ್ಲ. ಆಮೇಲೆ ಹೋಯ್ತಾ ಗೊತ್ತಾಯಿತು. ಹಿಂದಿಲೂ ಅಷ್ಟೇ ಕಾಂದ ಭಾಷೆ ಅವ್ರಿಗೆ ಇಷ್ಟ, ಅವರ ನಾಡು ಭಾಷೆ ಅವ್ರಿಗೆ ಇಷ್ಟ. ಅಂದರೆ ಉತ್ತರ ಕನ್ನಡ ಭಾಷೆ ಹೇಳ್ತಾರದು ಇದು ಉಳ್ಳಾಗಡ್ಡಿ ಅಂತಾರಲ್ಲ, ನಮ್ಮ ಕಡೆ ಈರುಳ್ಳಿ ಅಂತೀವಿ. ಕಟ್ ಮಾಡಾಗೈತೆ, ಇದು ತಗೊಂಡು ಅಂತ ಗಾಡಿಗೆ ಮಡಗ್ಬಿಡೋಣ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಎಲ್ರಿಗೂ ಬಾಯ್.